ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ನಟ ಬುಲ್ಲಿ ಅಂತಕ್ಕಂಥದ್ದೇ ಫೇಮಸ್ ಆಗಿದ್ರು ಇವರು. ಇವರ ಮೂಲತಃ ಹೆಸರು ಬಂದು ರಾಕೇಶ್ ಅಂತಕ್ಕಂಥ ಹೆಸರಿತ್ತು ಇವ್ರಿಗೆ. ಬಟ್ ರಾಕೇಶ್ ಅಂತ ಹೆಸರು ನಿಮಗೆ ಕೆಲವ್ರಿಗಷ್ಟೇ ಗೊತ್ತಿಲ್ಲದೆ ಇರ್ಬೋದು, ಕೆಲವ್ರಿಗೆ ಗೊತ್ತಿರ್ಬೋದು ಇವರ ಮೂಲತಃ ಸ್ವಂತ ಹೆಸರು. ಬಟ್ ಇವರು ಚಲನಚಿತ್ರ ಪಿಕ್ಚರಲ್ಲಿ ಬುಲ್ಲಿ ಅಂತಕ್ಕಂಥ ಹೆಸರಲ್ಲಿ ಫೇಮಸ್ ಆಗಿದ್ದರು. ಬಟ್ ಇವರು ಹೇಗೆ ಸತ್ತರು, ಯಾಕೆ ಸತ್ತರು, ಏನಾಗಿತ್ತು, ಇವರು ಯಾಕೆ ತೀರೋದ್ರು, ಇವರು ಅನ್ನೋದಷ್ಟು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಬೆಂಬಲ ಕೊಟ್ಟಷ್ಟು ತೃಪ್ತಿ ಸಿಗುತ್ತೆ ನಿಮ್ಮಿಂದ. ನೋಡಿ, ನನ್ನ ಮಗ ಡ್ರಗ್ಸ್ ತೊಗೊಂಡಿಲ್ಲ, ಕರಳು ತೆಗೆದು ಪಾತ್ರೆ ಥರ ತೊಳಿತಿದ್ದೆ ನಾನು ನಮ್ಮ ಮಗನ ಅಂದರೆ ಮಗ ರಾಕೇಶ್ ಸಾವಿನ ಬಗ್ಗೆ ಅವರ ತಾಯಿ ಆಶಾ ಅವರು ತುಂಬ ಕಣ್ಣೀರು ಹಾಕಿದ್ರು. ಯಾವ ರೀತಿ ಕಣ್ಣೀರು ಹಾಕಿದ್ರು ಹೇಳ್ಕೊಂಡ್ರು ಅನ್ನೋದನ್ನ ಸ್ವಲ್ಪ ಇಂಚಿಂಚು ಬಿಚ್ಚಿಡೋಣ. ಅದರಲ್ಲೂ ಸ್ವಲ್ಪ ಕಲಾ ಮಾಧ್ಯಮ ಅನ್ನೋ ಯೂಟ್ಯೂಬ್ ಚಾನಲ್ ಕೂಡ ಹೇಳ್ಕೊಟ್ಟಿದ್ರು. ಬಟ್ ಏನಂತಂದರೆ ಆ ಚಾನಲ್ನಲ್ಲಿ ನನ್ನ ಮಗನ ಆಸ್ಪತ್ರೆಯವರು ಕೂಡ ಕೊಂದುಬಿಟ್ರು, ನನ್ನ ಮಗನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಅವರೇ ಸ್ವತಃ ಸಾಯಿಸಿಬಿಟ್ರು ಅಂತ ಕೂಡ ಹೇಳ್ಕೊಂಡಿದ್ರು. ಬಟ್ ಏನಾಯಿತು ಈ ನಟನಿಗೆ? ಈ ನಟ ನೋಡಿ ಚಲನಚಿತ್ರ ಪಿಕ್ಚರಲ್ಲಿ ನೀವು ನೋಡ್ಬೋದು, ಮೊದಲನೇದಾಗಿ ಎಷ್ಟೆಲ್ಲ ಫೇಮಸ್ ಆಗ್ತಾರೆ. ಕೋಮಲ್ ಅವ್ರ ಜೊತೆ ಒಂದು ಕಾಮಿಡಿಯನ್ನು ಮಾಡಿಕೊಂಡು ಪಪ್ಪುಸಿ ಅನ್ನೋ ಒಂದು ಹೆಸರಲ್ಲಿ ಒಂದು ಮೆಕ್ಯಾನಿಕ್ ಶಾಪಲ್ಲೆಲ್ಲ ಕೆಲಸ ಮಾಡಿಕೊಂಡು ಯಾವುದೇ ರೀತಿ ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಒಂದು ಹೆಸರು ಮಾಡಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೆ. ಯಾವ ಥರ ಎಲ್ಲ ಫೇಮಸ್ ಆಗಿರ್ತಾರೆ ಹಿಂದೆ ಅನ್ನೋದಕ್ಕೆ ನೋಡಿ, ಇದೊಂದು ಸಿನಿಮಾನೇ ಕಾರಣ ಅವ್ರಿಗೆ. ಈ ಸಿನಿಮಾ ಒಂದು ಜೀವನ ತಂದುಕೊಡುತ್ತೆ ಅವ್ರಿಗೆ. ಬಟ್ ಏನಂತಂದರೆ ಚಲನಚಿತ್ರ ಪೆಪ್ಸಿ ಬುಲ್ಲಿ ಇದ್ದಕ್ಕಿದ್ದಂತೆ ಒಂದು ಅಗಲಿದ ಒಂದು ಹಿಂದಿನ ಕಾರಣ ಹಂಚಿಕೊಂಡು ಅವ್ರ ತಾಯಿ ಆಶಾರಾಣಿ ಅಂತ ಅವ್ರ ಹೆಸರು. ಬಟ್ ಅವ್ರ ತಾಯಿ ಕೂಡ ಹೇಳ್ತಾರೆ, ಕನ್ನಡದ ಜನಪ್ರಿಯ ಸಿನಿಮಾಗಳಲ್ಲಿ ನಟಿಸಿ ಹೆಸರು ಮಾಡಿರುವ ರಾಕೇಶ್ ಅವರು ಚಲನಚಿತ್ರ ಪೆಪ್ಸಿ ಅಂದರೆ ಕೂಡ ಅವ್ರನ್ನ ಕರೀತಾ ಇದ್ರಂತೆ. ಬಟ್ ಅಲ್ಲಿಂದ ಯಾರೋ ನೋಡಿದ್ರು ಕೂಡ ಎಲ್ಲೇ ನೋಡಿದ್ರು ಕೂಡ ಗುರ್ತಿಡ್ತಾ ಇದ್ರಂತೆ. ಪಪ್ಪುಸಿ ಬುಲ್ಲಿ ಬಂದರು ಅಂತ ಕಂಡುಹಿಡಿತಾ ಇದ್ರಂತೆ. ಅಂದರೆ ಪಪ್ಪುಸಿ ಬುಲ್ಲಿ ಅಂತಂದರೆ ಪಪ್ಪುಸಿ ತಂದರು, ಪಪ್ಪುಸಿಯಲ್ಲಿ ತುಂಬ ಪೆಪ್ಸಿಯಲ್ಲಿ ತುಂಬ ಫೇಮಸ್ ಆಗಿದ್ರು ಅಂತ. ಅದಕ್ಕೆ ಪಪ್ಪುಸಿ ಬುಲ್ಲಿ ಬಂದರು ಅಂತ ಕೂಡ ಕರೀತಾ ಇದ್ರಂತೆ, ಪಪ್ಪುಸಿ ಅಂತ. ರಾಕೇಶ್ ಅಂತ ಕೂಡ ಯಾರು ಕೂಡ ಕರೀತಾ ಇರಲಿವಂತೆ ಅವ್ರನ್ನ ಹೆಸರಿರೋದು. ಬಟ್ ರಾಕೇಶ್ ಅವ್ರ ತಾಯಿ ಏನು ಹೇಳ್ತಾರೆ ಅಂತಂದರೆ, ಕನ್ನಡದ ದೊಡ್ಡ ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ತುಂಬ ಹಲವಾರು ಸಿನಿಮಾಗಳನ್ನು ನಡೆಸಿದ್ದಾರೆ ಅವರು ಕೂಡ. ಆದರೆ ರಾಕೇಶ್ ಅವ್ರ ಸಾವಿಗೆ ಡ್ರಗ್ಸ್ ಕಾರಣ, ಅಂದರೆ ಔಷಧಿನೇ ಕಾರಣ. ಅವ್ರು ತೊಗೊತಿದ್ದ ಔಷಧಿ ಅಂತಂದರೆ ಏನೋ ಟ್ಯಾಬ್ಲೆಟ್ಸು ಇನ್ನೊಂದು ಏನೋ ಅವ್ರ ಸಾವಿಗೆ ಅದೇ ಕಾರಣ. ಡ್ರ್ಯಾಗ್ಸಿನ್ ಕಾರಣ ಎಂದು ಕೂಡ ಅನೇಕರು ಕೂಡ ಸುದ್ದಿ ಮಾಡಿದ್ರಂತೆ. ಹೀಗಾಗಿ ಸ್ವತಃ ಆಶಾರಾಣಿನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅವ್ರು ತಗೊಳ್ತಿದ್ದ ಡ್ರಗ್ಸ್ ಅಂದರೆ ಔಷಧಿನೇ ಕಾರಣ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಹಾಸ್ಪಿಟ್ಲಲ್ಲಿ ಇನ್ಯಾವ ರೀತಿ ಔಷಧಿ ಕೊಡ್ತಾಯಿದ್ರು ನೋಡಿ. ಗಣೇಶ್ ಅವರು ಕೂಡ ತುಂಬ ಸಿನಿಮಾಗಳಲ್ಲಿ ಕಷ್ಟಪಟ್ಟು ಏನೇನೋ ಅಮೂಲ್ಯ ಅವ್ರ ಜೊತೆ ಸಿನಿಮಾ ಅಂದರೆ ಶೂಟಿಂಗ್ ಎಲ್ಲ ಮಾಡಿಕೊಂಡು ಏನೇನೋ ಮಾಡಿರ್ತಾರೆ ನೋಡಿ ಗಣೇಶ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಜೊತೆಗೆ ಮೊದಲು ನಡೀತಕ್ಕಂಥ ಶೂಟಿಂಗ್ ಅಂತಂದರೆ ಬುಲ್ಲಿ ಮತ್ತು ಪಪ್ಪುಸಿ ಸೀನ್ ಏನಿದೆ ಅದೆಲ್ಲ ಆಗಾಗ ಬಂದು ಸೀನಲ್ಲಿ ಹೋಗ್ತಾ ಇರುತ್ತೆ ಚಲನಚಿತ್ರ ಸಿನಿಮಾದಲ್ಲಿ. ಬಟ್ ಏನಂದರೆ ಗಣೇಶ್ ಅವ್ರ ಜೊತೆ ಅಂತೂ ಜಾಸ್ತಿ ಸೀನ್ ಏನೂ ಇರಲ್ಲ. ಕೋಮಲ್ ಅವ್ರ ಜೊತೆ ಜಾಸ್ತಿ ಸೀನ್ ಇರುತ್ತೆ. ಅದು ಬಿಟ್ಟರೆ ಅವರ ಒಂದು ಅಮೂಲ್ಯವರ ವಿಲನ್ ಪಾತ್ರ ಚಿಕ್ಕಪ್ಪ ಅಂತ ಏನು ಕರಿತೀವಿ ಅವ್ರ ಹತ್ರ ಒಂದಷ್ಟು ಸೀನ್ಗಳು ನಡೆಯುತ್ತೆ ಅಷ್ಟೇ. ಬಟ್ ರಾಕೇಶ್ ದೇಹದಲ್ಲಿ ಪ್ಲೇಟ್ಲೆಟ್ ಎಂಬ ಒಂದು ಪ್ಲೇಟ್ಲೆಟ್ ಅಂತಕ್ಕಂಥದ್ದು ಕಡಿಮೆ ಇತ್ತು. ಆಸ್ಪತ್ರೆ ಸೇರಿ 45 ದಿನಗಳ ಕಾಲ ಕಷ್ಟಪಟ್ಟಿದ್ದಾನೆ ಅಂತ ಕೂಡ ಹೇಳಿದರು. ನೋಡಿ, ನರಳಿ ಸತ್ತರಂತೆ, ತೀರೋದ್ರಂತೆ ಅಂತ ಕೂಡ ಕೇಳುವಂಥ ವಿಷಯ. ರಾಕೇಶ್ ಮಲಗಿದ್ದ ಹಿಂದೆ ಏನೇನೋ ಕತೆ ಕಟ್ಬಿಟ್ರಂತೆ. ಆ ಟೈಮಲ್ಲಿ ಆತ ಡ್ರಗ್ಸ್ ಕೊಡ್ತಿದ್ದ, ಅಂದರೆ ಔಷಧಿಗಳನ್ನ ಡ್ರಗ್ಸ್ ಅಂದರೆ ಔಷಧಿ ಅಂತಂದರೆ ಕನ್ನಡದಲ್ಲಿ ಡ್ರಗ್ಸ್ ತೊಗೊಳ್ತಾ ಇದ್ದ. ಗ್ಯಾಂಗ್ರೀನ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಇದಾಗಿತ್ತು ಅಂತೆಲ್ಲ ಸುದ್ದಿಯನ್ನು ಮಾಡಿಬಿಟ್ರಂತೆ ಆ ಟೈಮಲ್ಲಿ. ನನ್ನ ಮಗ ಅಂತ ಹೇಳ್ತಿಲ್ಲ, ಆ ರೀತಿ ವ್ಯಕ್ತಿ ಮಗನಾಗಿ ಸಿಗೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಅಂತ ಕೂಡ ಅವರು ಅಮ್ಮ ಸ್ವತಃ ಹೇಳ್ಕೊಂಡಿದ್ದಾರೆ. ಯಾವ ಕೆಟ್ಟ ಅಭ್ಯಾಸನೂ ಕೂಡ ಇರಲಿವಂತೆ ಆತನಿಗೆ. ಡ್ಯಾನ್ಸನ್ನು ಚಟ ಒಂದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. 4 ರಿಂದ 5 ಲಕ್ಷ ಜನರಲ್ಲಿ ಒಬ್ಬರಿಗೆ ಬರುವ ಸಿಂಡ್ರೋಮ್ ಆತನಿಗೆ ಕೂಡ ಬಂದಿತ್ತಂತೆ. ನೋಡಿ, ಸಿಂಡ್ರೋಮ್ ಅನ್ನೋ ಕಾಯಿಲೆ ಬಂದಿತ್ತಂತೆ. ಶೇಷಾದ್ರಿಪುರಂನಿಂದ ವೈದ್ಯರು ಕೂಡ ಆತನಿಗೆ ಚಿಕಿತ್ಸೆಯನ್ನು ನೀಡ್ತಿದ್ರಂತೆ. ಇದ್ದಕ್ಕಿದ್ದಂತೆ ಫಾರಿನ್ಗೆಲ್ಲ ಹೋಗಿ ಕರ್ಕೊಂಡು ಹೋಗಿದ್ರಂತೆ. ಹಿಂಗೆಲ್ಲ ಕಾಯಿಲೆ ಇದೆ, ಈ ರೀತಿ ಉಳಿಸ್ಕೋಬೇಕು ನನ್ನ ಮಗನ ಅಂತ ಫಾರಿನ್ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿದ್ರು. ಅವರನ್ನು ಸಂಪರ್ಕ ಮಾಡಲು ತುಂಬ ಪ್ರಯತ್ನ ಮಾಡಿದ್ರಂತೆ. ಬಟ್ ಆದರೂ ಕೂಡ ಕನ್ನಡ TV ಸಂದರ್ಶನ ಕೂಡ ಆಶಾರಾಣಿಯವರು ಕೂಡ ಸ್ವತಃ ಹೇಳ್ಕೊಂಡಿದ್ರು. ಏನಂತಂದರೆ ಮದುವೆಯಾಗಿ 2 ವರ್ಷ ತುಂಬ ಕಷ್ಟ ಆಯಿತು ಅಂತ ಕೂಡ ಹೇಳ್ಕೊಂಡ್ರು. ಮನೆಗಳಲ್ಲಿ ತುಂಬ ಬಾಡಿಗೆ ಕಟ್ಟಬೇಕಾಗಿತ್ತು, ತುಂಬ ಕಷ್ಟ ಬಂದಿತ್ತು ಆ ಟೈಮಲ್ಲಿ. ಅಂದರೆ ಈಗ ನಮ್ಮ ಮಗನೂ ಕೂಡ ಉಳಿಸ್ಕೊಬೇಕು, ಏನು ಮಾಡೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಒಬ್ಬರ ಸಲಹೆ ಮೇಲೆ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲೂ ಕೂಡ ಚಿಕಿತ್ಸೆ ಕೂಡ ಸಿಗದೆ, ಅಂದರೆ ಚಿಕಿತ್ಸೆ ಕೊಡಿಸಲು ಆರಂಭ ಮಾಡಿದ್ವಿ. ಚಿಕಿತ್ಸೆ ಕೊಡಿಸೋಕ್ಕಾಗಲಿಲ್ಲ. ದುಡ್ಡು ಕೂಡ ದುಡ್ಡು ಎಷ್ಟೇ ಇದು ಕೂಡ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮನುಷ್ಯನಿಗೆ ವೈಟ್ ಪ್ಲೇಟ್ಲೆಟ್ ಅಂತ ಹುಟ್ಟಿ 3 ರಿಂದ 4 ದಿನ ಇರ್ತಿತ್ತಂತೆ. ಆದರೆ ರಾಕೇಶ್ಗೆ ಆಗ ಸಾಯ್ತಾ ಇತ್ತಂತೆ. ಅದು ನೋಡಿ, ಅದು ಹುಟ್ಟಿ ಆಗಲೇ ಸಾಯ್ತಾ ಇತ್ತು. ಇದರಿಂದ ಸುಸ್ತಾಗ್ತಾ ಇತ್ತಂತೆ. ಔಷಧಿ ತೆಗೆದುಕೊಳ್ಳಲು ಆರಂಭಿಸಿದಾಗ ದಪ್ಪ ಆಗಿಬಿಟ್ಟಂತೆ ಅವನು. ಅಂದರೆ ಔಷಧಿ ತಗೊಂಡಿದ್ದರಿಂದ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಯ್ತಂತೆ. ನಾನು ನಟ ಆಗಬೇಕು ಅಂತ ಇರುವ ಒಂದು ವ್ಯಕ್ತಿ ದಪ್ಪ ಆಗ್ತಿದ್ದಾನೆ ಎಂದು ಕನ್ನಡಿ ನೋಡಿ ಕಣ್ಣೀರಿಡ್ತಿದ್ದಂತೆ.
ತುಂಬ ಧೈರ್ಯ ಇದ್ದ ಹುಡುಗ, ದೇಹದಲ್ಲಿ ಒಂದು ಆಪರೇಷನ್ ಮಾಡಿಸಿದ್ರೆ ಕಡಿಮೆ ಆಗುತ್ತೆ ಅಂತಂದರು. 35,000 ಕೈಯಲ್ಲಿ ಇಟ್ಕೊಂಡು ಹೋಗಿದ್ರಂತೆ ಆ ಟೈಮಲ್ಲಿ. ನೋಡಿ, ಡಿ ಬಾಸ್ ಫೋಟೋ ಬಳಸಿ ನೆಗೆಟಿವ್ ಕಾಮೆಂಟ್ ಮಾಡೋರಿಗೆಲ್ಲ ಇನ್ನೊಂದೇನಂತಂದರೆ, ಅಂದರೆ ಡಿ ಬಾಸ್ ಅಂತಲ್ಲ, ಗಣೇಶ್ ಅವ್ರ ಜೊತೆ ಲ್ಯಾಪ್ರೋಪಿಸಿ ಮಾಡಿಸಿದ್ರಂತೆ. ನೋವು ಕಡಿಮೆ ಅಂದರು, ಅದಕ್ಕೆ ಒಪ್ಕೊಂಡು ಮಾಡಿಸಿದ್ರಂತೆ. ನೋವು ಕಡಿಮೆ ಆಗುತ್ತೆ, ಇನ್ನು ಸ್ವಲ್ಪ ಅಂದರೆ ದೇಹದಲ್ಲಿರ್ತಕ್ಕಂಥ ನೋವೇನಿದೆ ಅದು ಕಮ್ಮಿ ಆಗ್ಬೋದು ಅಂತೆಲ್ಲ ಮಾಡಿಸಿದ್ರು ಕೂಡ ವೈದ್ಯರು ಮಾಡದೆ ಸ್ಟೂಡೆಂಟ್ ಅವರಿಂದ ಮಾಡಿಸಿದ ಒಂದು ಕಾರಣ, ಮಾಡುವಾಗಲೇ ಕರಳು ಕಟ್ ಮಾಡಿಕೊಂಡು ಹೋಯ್ತಂತೆ. ಅದು ಕರಳೆ ಕಟ್ಟಾಗ್ಬಿಡ್ತಂತೆ ಮಾಡುವಾಗ. ನೋಡಿ, ಕರಳ ಮೊದಲೇ ಕೊಳೆತಿತ್ತು ಅಂತ ಕೂಡ ವೈದ್ಯರು ಕೂಡ ಹೇಳಿದ್ದಾರೆ. 75 ದಿನ ಆಸ್ಪತ್ರೆಯಲ್ಲೇ ಇದ್ದೇ, ಊಟನೇ ಮಾಡ್ತಿರ್ಲಿಲ್ಲ. ಆಸ್ಪತ್ರೆಯಲ್ಲಿ ಊಟನೇ ಮಾಡ್ತಿರಲಿಲ್ಲ. ದಿನ ಕರಳು ಹೊರ ತೆಗೆಯೋದು, ಪಾತ್ರೆ ತೊಳೆಯೋ ರೀತಿ ತೊಳೆಯೋದು, ಅಂದರೆ ಕರಳು ಹೊರ ತೆಗೆಯೋದು, ಪಾತ್ರೆ ತೊಳೆಯೋ ರೀತಿ ತೊಳೆಯೋದು, ಮತ್ತು ಒಳಗೆ ಹಾಕೋದು ಒಂದಿನ, ಮತ್ತು ಕರಳನ್ನು ಹೊರಗೆ ತೆಗೆಯೋದು. ನೋವು ಅಂತೆಲ್ಲ ಹೇಳಿಲ್ಲ, ಅಷ್ಟೊಂದು ಸಹಿಸ್ಕೊಂಡಿದ್ದೆ ಅಂತ ಕೂಡ ಹೇಳ್ಕೊಂಡಿದ್ರು. ಬಟ್ ಕಡೇ ದಿನ ಪಲ್ಸ್ ರೇಟ್ ಕಡಿಮೆ ಆಗ್ತಿತ್ತಂತೆ. ಆಗ ಕೂಡ ಅಳಬೇಡ ಎನ್ನುತ್ತಿದ್ದ ಒಂದು ಎಂದಿದ್ದಂತಂದರೆ ಆಶಾರಾಣಿ. ಬಟ್ ಏನಂತಂದರೆ ನೋಡಿ, ಒಂದು ಕಾಯಿಲೆ ಬಗ್ಗೆ ತಿಳ್ಕೊಬೇಕಂತಂದರೆ ನೋಡಿ, ಅವ್ರಿಗೆ ಎಂಥ ಕಾಯಿಲೆ ಬಂದಿತ್ತು ಅಂತಂದರೆ, ಕರಳನ್ನು ಆಚೆಗೆ ತೆಗೆದು ಮತ್ತೆ ಕರಳನ್ನು ಒಳಗಡೆ ಬಿಡ್ತಕ್ಕಂಥದ್ದು, ಅಂದರೆ ಕ್ಲೀನ್ ಮಾಡಿ ಒಳಗಡೆ ಬಿಡ್ತಿರ್ತಕ್ಕಂಥ ಒಂದು ಕಾಯಿಲೆ. ಅಂದರೆ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು ಇವ್ರಿಗೆ ಇರ್ತಕ್ಕಂಥ ಕಾಯಿಲೆನ ಅಂದರೆ, ನೀವೇ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾರೂ ಇಂಥ ಒಂದು ಕಾಯಿಲೆಗೆ ಒಳಗಾಗಬೇಡಿ. ನೋಡಿ, ಇವ್ರಿಗೂ ಬಂದಿರತಕ್ಕಂಥ ಕಾಯಿಲೆ ಅಂತಿದ್ದದ್ದಲ್ಲ. ಬಟ್ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಅದು ಆ ಕ್ಷಣಕ್ಕೆ ಇಲ್ಲ ಏನು ಮಾಡಬೇಕು ಅಂತ ಕೂಡ ಅರ್ಥ ಆಗ್ತಿಲ್ಲ. ಅಂದರೆ ಸಡನ್ಲಿ ಕಾಯಿಲೆಗಳು ಹೇಳಿ ಕೇಳಿ ಬರಲ್ಲ. ಮೊದಲನೇದಾಗಿ ನಮಗೂ ನಿಮಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ, ಹೇಳಿ ಕೇಳಿ ಕಾಯಿಲೆಗಳು ಯಾವುದೇ ಕಾರಣಕ್ಕೂ ಬರಲ್ಲ. ನೋಡಿ, ದಿನ ಕರಳನ್ನು ಹೊರಗೆ ತೆಗೆಯೋದು, ಪಾತ್ರೆ ತೊಳೆಯೋ ರೀತಿ ತೊಳೆಯುತ್ತಿರೋದು, ಮತ್ತೆ ಒಳಗಡೆ ಹಾಕೋದಂತೆ. ಇದೇನು ಸುಮ್ಮನೆ ಅದೆಲ್ಲ ನೋಡಿ, ಇದೆಲ್ಲ ಒಂದು ಕಾಯಿಲೆ ಅಂತಲ್ಲ. ಬಟ್ ಅಂದರೆ ಅವ್ರಿಗೆ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಆ ರೀತಿ ಅಂತ ಇರ್ತಕ್ಕಂಥ ಒಂದು ಇದು ಟ್ರೀಟ್ಮೆಂಟ್ ಕೊಟ್ಟು ಕೂಡ ಉಳಿಸ್ಕೊಳ್ಳೋಕ್ಕಾಗಲ್ಲ ಇವರು. ಆದರೆ ಆ ರೀತಿ ಆಗ್ಬಿಟ್ಟಿದೆ ಇದು. ನೋಡಿ, ಔಷಧಿ ತೆಗೆದುಕೊಳ್ಳೋದು ಆರಂಭಿಸಿದಾಗ ದಪ್ಪ ಆಗ್ತಾ ಇದ್ದಾರಂತೆ ಅವರು. ಅಂದರೆ ಔಷಧಿ ತೊಗೊಂಡಿದ್ದೇ ದೊಡ್ಡ ತಪ್ಪಾಯಿತು ನೋಡಿ. ನಟ ಆಗಬೇಕು ಅಂತ ಕನಸಿಟ್ಕೊಂಡವರು, ಬಟ್ ಇವತ್ತು ನಟ ಆಗಲಿಲ್ಲ ಕೊನೆಗೆ. ಅಂದರೆ ನಟ ಅಂದರೆ ನಾಯಕ ನಟ ಆಗಿ ಬೆಳೆಯೋಕ್ಕಾಗಲಿಲ್ಲ. ಧೈರ್ಯ ಇದ್ದ ಒಂದು ಹುಡುಗ ಅಂತಂದರೆ ಇವತ್ತು ಇವರೇ ಅಂತ ಹೇಳ್ಬೋದು. ಬಟ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಹಿಂದೆ ಎಲ್ಲ. ಬಟ್ ಅಂದರೆ ಇವರ ಒಂದು ಸಾವಿನ ಒಂದು ದವಡೆಯಲ್ಲಿ ಯಾವತ್ತಿದ್ರೂ ಬೀಳಲೇಬೇಕು ಅಂತಾರಲ್ಲ, ಅದು ಕೂಡ ತುಂಬ ದೊಡ್ಡ ತಪ್ಪಾಗೋಯ್ತು ಇವ್ರಿಗೆ. ಬಟ್ ಏನಂತಂದರೆ, ಒಂದು ಕಷ್ಟದ ದಿನಗಳನ್ನ ನೆನೆಸ್ಕೊಂಡು ಸ್ವತಃ ಅವ್ರ ತಾಯಿನೂ ಕೂಡ ತುಂಬ ಹತ್ತು ಬಿಟ್ಟಿದ್ದಾರೆ. ಯಾಕೆಂತಂದರೆ ಇವರೊಂದು ಏನಿದೆ, ಇವರೊಂದು ಜೀವನ ಏನಿದೆ, ಕಷ್ಟ ಏನಿದೆ, ಅದನ್ನೆಲ್ಲ ತಿಳ್ಕೊಂಡು ತುಂಬ ನೆನೆಸ್ಕೊಂಡು ಹತ್ತು ಬಿಟ್ಟರು. ಯಾಕೆಂದರೆ ನೋಡಿ, ಚೆಲುವಿನ ಚಿತ್ತ ಸಿನಿಮಾದಲ್ಲಿ ಎಷ್ಟು ಹಿಟ್ಟಾಗಿದ್ರು ಆ ಟೈಮಲ್ಲಿ. ಹಿಟ್ಟಾಗಿರೋ ಜೊತೆಗೆ ಕೊನೆಗೆ ಕಾಯಿಲೆ ಬಂದು ತೀರೋದ್ರು. ನರಳಿ ಪ್ರಾಣ ಬಿಟ್ಟರು. ಬಟ್ ಏನಂತಂದರೆ, ಪ್ರಾಣ ಬಿಟ್ಟದ್ದನ್ನು ತಾಯಿ ಕೂಡ ಸ್ವತಃ ಹೇಳ್ಕೊಂಡು, ಕೆಲವೊಂದಷ್ಟು ಮಾಧ್ಯಮಗಳ ಜೊತೆ, ಯೂಟ್ಯೂಬ್ ಚಾನಲ್ಗಳ ಜೊತೆ, ವಾಹಿನಿಗಳ ಜೊತೆ ಎಲ್ಲ ಹೇಳ್ಕೊಂಡು ಹೇಗೆಲ್ಲ ಕಣ್ಣೀರು ಹಾಕಿದ್ದಾರೆ ನೋಡಿ. ಯಾಕೆಂತಂದರೆ ಎತ್ತ ಕರಳಿಗೆ ಸಂಕಟ ಅನ್ನೋದು ಅದು ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಇವರ ಒಂದು ಕಾಯಿಲೆ ಆಗಿದೆ, ಇಲ್ಲ ಅಂತಲ್ಲ. ಕಾಯಿಲೆ ಕೂಡ ಆ ರೀತಿ ಇತ್ತು. ಕೆಲವೊಂದು ಅಂದರೆ ಸ್ವತಃ ಇವರೇ ಕಣ್ಣಾರೆ ನೋಡ್ತಾ ಇದ್ದಾರಂತೆ. ಆದರೆ ಆಪ್ರೇಷನ್ ಮಾಡೋದೇ ಆಗಲಿ, ಒಂದು ಬುಲ್ಲಿಗೆ ಟ್ರೀಟ್ಮೆಂಟ್ ಕೊಡೋದೇ ಆಗಲಿ, ಎಲ್ಲ ಸ್ವತಃ ನೋಡ್ತಾ ಇದ್ರಿಂದ ಇವ್ರಿಗೊಂಥರ ಕರಳು ಕಿತ್ತು ಬಂದಂಗೆ ಆಗುತ್ತೆ. ನನ್ನ ಮಗನ್ನ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ಏನು ಅಂದರೆ ಅಂಥ ಕಾಯಿಲೆ ಆದರೂ ಕೂಡ ಏನು ಬಂತು ನನ್ನ ಮಗನಿಗೆ ಅಂತ ಅನ್ನೋದು ಅವ್ರಿಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಜೀವನದಲ್ಲಿ. ಅದನ್ನು ಕೂಡ ನೋಡಿ ಕಣ್ಣೀರಾಗ್ತಾ ತುಂಬ ಕಣ್ಣೀರಲ್ಲೇ ಕೈ ತೊಳ್ಕೊಂಡ್ಬಿಟ್ರು ಅಂತ ಕೂಡ ಹೇಳ್ಬೋದು. ನೋಡೋಣ ಚೆಲುವಿನ ಚಿತ್ತಾರ ಮೂವಿ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಗಳನ್ನು ನೆಕ್ಸ್ಟ್ ಎಪಿಸೋಡ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.